ಹಾಯ್ ಸ್ನೇಹಿತರೆ, ಮನೆಯಲ್ಲಿ ಈ ಥರ ವಸ್ತುಗಳಿದ್ದರೆ ದಯವಿಟ್ಟು ಇವತ್ತೇ ಬಿಸಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವು ಬಿಸಾಕಿಲ್ಲ ಅಂತ ಹೇಳಿದ್ರೆ ವಾಸ್ತು ದೋಷ ಉಂಟಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಂಗಾಗಿ ದಯವಿಟ್ಟು ಈ ಥರ ಪಾತ್ರೆಗಳು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ಬಿಸಾಕಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಡೆದೋಗಿರೋ ಪಾತ್ರೆಗಳಾಗಿರ್ಬೋದು, ಒಡೆದೋಗಿರೋ ಕನ್ನಡಿ ಆಗಿರ್ಬೋದು, ಒಡೆದೋಗಿರೋ ಪಾತ್ರೆಗಳು ಇವೆಲ್ಲ ಇದ್ದರೆ ಮನೆಗೆ ತುಂಬ ತೊಂದರೆಗಳು ಎದುರಾಗುತ್ತೆ. ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗೆಯೇ ಮನೆಯಲ್ಲಿ ತುಂಬ ಸಮಸ್ಯೆಗಳು ಹೆಚ್ಚಾಗುತ್ತೆ ಸ್ನೇಹಿತರೆ. ಹಂಗಾಗಿ ಮನೆಯಲ್ಲಿ ಪಾತ್ರೆಗಳು ಒಡೆದೋಗಿರೋ ಆಗಲಿ, ಇಲ್ಲ ತುಂಬ ಹಳೇದಾಗಿರ್ಬೋದು, ಇಲ್ಲ ಕನ್ನಡಿ ಒಡೆದೋಗಿರೋದಾಗಿರ್ಬೋದು, ಇದೆಲ್ಲ ಇದ್ದರೆ ದಯವಿಟ್ಟು ಬಿಸಾಕಿ ಸ್ನೇಹಿತರೆ, ಇವತ್ತೇ ಬಿಸಾಕಿ. ಹಾಗೆಯೇ ಆಫೀಸಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ಕಂಪ್ನಿಗಳಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಪಾರ್ಲರ್ ಅಲ್ಲಾಗಿರ್ಬೋದು. ಯಾವುದೇ ಕಾರಣಕ್ಕೂ ನೀವು ಮುರಿದೋಗಿರೋ ಅಂಥ ಮರದ ವಸ್ತುಗಳಾಗಿರ್ಬೋದು, ಅಥವಾ ಯಾವುದೇ ಥರದ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು, ಮತ್ತು ಯಾವುದೇ ಥರದ ಪಾತ್ರೆಗಳಾಗಿರ್ಬೋದು, ಇದು ಎಲ್ಲನೂ ವಾಸ್ತುದೋಷದ ಪ್ರಕಾರ, ವಾಸ್ತುಶಾಸ್ತ್ರದ ಪ್ರಕಾರ ತುಂಬ ಅಶುಭ ಅಂತ ಹೇಳ್ತಾರೆ ಸ್ನೇಹಿತರೆ. ಹಂಗಾಗಿ ಇವುಗಳನ್ನು ನೀವು ಆದಷ್ಟು ಹೊರಗಡೆ ಹಾಕೋದು ತುಂಬ ಒಳ್ಳೆಯದು. ಈ ರೀತಿ ಒಡೆದೋಗಿರೋವು ಮನೆಯಲ್ಲಿದ್ದರೆ ಮನೆಯಲ್ಲಿ ತುಂಬ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ಮನೆ ಒಂದು ಏಳಿಗೆ, ಸೌಭಾಗ್ಯ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ವಾಸ್ತುಶಾಸ್ತ್ರ ಪ್ರಕಾರ ಮನೆಯಲ್ಲಿ ಇಟ್ಕೊಂಡಲ್ಲ, ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿಗಳು ಸೇರಿಕೊಳ್ತವೆ ಸ್ನೇಹಿತರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಒಡೆದ ಪಾತ್ರೆಗಳನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಸ್ನೇಹಿತರೆ, ಮನೆಯಲ್ಲಿ ಯಾವುದೋ ಕೆಲಸಕ್ಕೆ ಬಾರದೇ ಇರೋ ವಸ್ತುಗಳನ್ನು ಇಡೋದಾಗಿರ್ಬೋದು, ಅದೇ ರೀತಿ ಅಗತ್ಯ ಅಂದರೆ ನಿಮಗೆ ಅಗತ್ಯನೇ ಇರಲ್ಲ, ಆ ಥರ ವಸ್ತುಗಳನ್ನು ಇಡೋದಾಗಿರ್ಬೋದು, ನಿಮಗೆ ಬೇಡವಾದ ವಸ್ತುಗಳಾಗಿರ್ಬೋದು, ಇದನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ ಯಾರಾದರೂ ಬಡವರಿಗೆ, ನಿರ್ಗತಿಕರಿಗೆ ಅವರಿಗೆ ದಾನ ಮಾಡಿದ್ರೆ ನೀವು ಅದರಿಂದ ಪುಣ್ಯ ಫಲ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಹಂಗಾಗಿ ನಿಮಗೆ ಬೇಡವಾಗಿರೋ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ದಯವಿಟ್ಟು ಬಡವರಿಗೆ ಸಹಾಯ ಮಾಡಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಇನ್ನು ಬೇಡವಾದ ವಸ್ತುಗಳನ್ನು ನೀವು ಯಾವಾಗಂದರೆ ಆವಾಗ ಮನೆಯಿಂದ ಹೊರಗೆ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿರುವ ಬೇಡವಾದ ವಸ್ತುಗಳಾಗಿರ್ಬೋದು, ಇಲ್ಲ ಆಫೀಸಲ್ಲಿರೋ ವಸ್ತುಗಳು, ಮುರಿದೋಗಿರೋ ವಸ್ತುಗಳನ್ನು ಆಗಿರ್ಬೋದು, ನೀವು ಶನಿವಾರ ಅವುಗಳನ್ನು ಮನೆಯಿಂದ ಅಥವಾ ಕಚೇರಿಯಿಂದ ಹೊರಗಡೆ ಹಾಕಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಸಂಪತ್ತು ಹೆಚ್ಚಾಗುತ್ತೆ ಸ್ನೇಹಿತರೆ. ನಿಮಗೇ ಒಂದು ಚೇಂಜಸ್ ಆಗಿರೋ ಅನುಭವ ಅನ್ನೋದು ಆಗುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆ ತುಂಬ ಸ್ವಚ್ಛವಾಗಿರುತ್ತೆ ಸ್ನೇಹಿತರೆ. ಮನೆ ಯಾವಾಗ ಸ್ವಚ್ಛವಾಗಿರುತ್ತೋ ಆವಾಗ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿ ನೆಲೆಸ್ತಾಳೆ ಅನ್ನೋ ಮಾತಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹೀಗಾಗಿ ಮನೆಯಲ್ಲಿ ಯಾವುದು ವಸ್ತು ಬೇಡವೋ ಅವುಗಳನ್ನು ದಯವಿಟ್ಟು ಹೊರಗಡೆ ಹಾಕಿ. ಯಾವುದೇ ವಸ್ತುಗಳು ಒಡೆದೋಗಿರೋದಾಗಿರ್ಬೋದು, ಅದನ್ನೆಲ್ಲನೂ ನಾವು ಹೆಚ್ಚು ದಿನಗಳ ಕಾಲ ಇಟ್ಕೋಬಾರ್ದು ಸ್ನೇಹಿತರೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೊಡೆದೋಗಿರೋ ಪಾತ್ರೆಗಳನ್ನು ಅದನ್ನು ಇಟ್ಕೊಳ್ಳೋಕ್ಕೆ ಹೋಗಲೇಬೇಡಿ ಸ್ನೇಹಿತರೆ. ಇದರಿಂದ ನಿಮಗೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ವಾಸ್ತುದೋಷ ಉಂಟಾಗತ್ತೆ. ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ವಾಸ್ತುದೋಷವನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಹಂಗಾಗಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗಬೇಕು ಅಂತ ಹೇಳಿದ್ರೆ ನೀವು ಮನೆಯಲ್ಲಿರುವ ಒಡೆದೋಗಿರೋ ಪಾತ್ರೆಗಳನ್ನು ಮನೆಯಿಂದ ಹೊರಗೆ ಹಾಕಿದ ಮೇಲಷ್ಟೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗಿ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆ ಒಳಗಡೆ ಬರುತ್ತೆ ಸ್ನೇಹಿತರೆ. ಆ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ವಾಸ್ತುದೋಷ ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ನಿವಾರಣೆ ಆಗುತ್ತೆ. ಇವೆರಡು ನಿವಾರಣೆ ಆದಮೇಲೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ನಡೆಯುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಶಕ್ತಿಗಳ ಪ್ರವಾಹ, ಹಾಗೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಕೂಡ ನೆಲೆಯಾಗುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ತುಕ್ಕು ಹಿಡಿದಿರುವ ಅಂದರೆ ರಸ್ಟ್ ಹಿಡಿದಿರೋ ತಲಪಾತ್ರೆಗಳು, ಆ ಪಾತ್ರೆಗಳನ್ನು ಕೂಡ ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ ಸ್ನೇಹಿತರೆ. ಇದು ಕೂಡ ವಾಸ್ತುದೋಷ ಬರೋಕ್ಕೆ ಕಾರಣ ಆಗುತ್ತೆ. ಇದರಿಂದಾಗಿ ನಿಮ್ಮ ಹಾಗೂ ನಿಮ್ಮ ಮನೆಯವರ ಜೀವನದ ಮೇಲೆ ಕೂಡ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪ್ರಭಾವ, ಪರಿಣಾಮ ಅನ್ನೋದು ಬೀರುತ್ತೆ ಸ್ನೇಹಿತರೆ. ಮನೆಯವರ ನಡುವೆ ಅಶಾಂತಿ ಮತ್ತು ಜಗಳ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ. ಹೀಗಾಗಿ ಯಾವತ್ತೂ ಕೂಡ ಮನೆಯಲ್ಲಿ
ಅಂದರೆ ಮನೆ ಒಳಗಡೆ ತುಕ್ಕು ಹಿಡಿದಿರುವಂತಹ ಹಳೆಯ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಒಟ್ಟುಗೂಡಿಸಿ ಇರೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಈ ರೀತಿ ಹಳೆ ವಸ್ತುಗಳನ್ನು ಮನೆಯಲ್ಲಿಟ್ಟು ತುಕ್ಕು ಹಿಡ್ದಿರತ್ತಲ್ಲ, ಸೊ ಆ ಥರ ಪರಿಸ್ಥಿತಿ ಏನಾದರೂ ಇದ್ದರೆ, ಸೊ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದರಿದ್ರ ಕೂಡ ಆಗಮನ ಆಗುತ್ತೆ ಸ್ನೇಹಿತರೆ. ಸೊ ಹಾಗೆಯೇ ವಾಸ್ತು ಪ್ರಕಾರ ಕೂಡ ಇದು ತುಂಬ ಕೆಲಸಕ್ಕೆ ಬಾರದ ಕಸದ ರೀತಿಯಲ್ಲಿ ಇರುವಂಥ ವಸ್ತುಗಳು ಮನೆಯಲ್ಲಿದ್ದರೆ ಮನೆಯಲ್ಲಿ ಲಕ್ಷ್ಮಿ ಯಾವತ್ತೂ ಕೂಡ ನೆಲೆಸೋದಿಲ್ಲ ಸ್ನೇಹಿತರೆ. ಸೊ ಲಕ್ಷ್ಮಿ ಇಲ್ಲ ಅಂತಂದರೆ ಇನ್ನು ಆ ಮನೆಯಲ್ಲಿ ಯಾವತ್ತಿಗೂ ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಅನ್ನೋದೇ ಸಿಗಲ್ಲ ಅಲ್ವಾ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ತುಕ್ಕು ಹಿಡ್ದಿರೋ ವಸ್ತುಗಳನ್ನು ನೀವು ಮನೆಯಲ್ಲಿ ಇಟ್ಕೋಬೇಡಿ. ಸೊ ಹಾಗೆಯೇ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕೂಡ ಒಡೆದೋಗಿರೋ ಪಾತ್ರೆಗಳಲ್ಲಿ ಊಟ ಮಾಡಬಾರ್ದು ಸ್ನೇಹಿತರೆ. ಸೊ ನಮ್ಮ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ, ಒಡೆದೋಗಿರೋ ಪಾತ್ರೆಯಲ್ಲಿ ಊಟ ಮಾಡೋದಾಗಿರ್ಬೋದು ಅಥವಾ ಅದರಲ್ಲಿ ಅಡುಗೆ ಮಾಡೋದಾಗಿರ್ಬೋದು ಮಾಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಆ ರೀತಿ ಒಡೆದೋಗಿರೋ ಪಾತ್ರೆಗಳಲ್ಲಿ ಊಟ ಮಾಡೋದಾಗಿರ್ಬೋದು ಅಥವಾ ಅಡುಗೆ ಮಾಡೋದಾಗಿರ್ಬೋದು ಮಾಡಿದ್ರೆ ಶಿವನ ಅವಕೃಪೆಗೆ ನೀವು ಗುರಿ ಆಗ್ತೀರ ಸ್ನೇಹಿತರೆ. ಸೊ ಇದರಿಂದ ಲಕ್ಷ್ಮಿ ಕೂಡ ಕೋಪಗೊಳ್ತಾರೆ. ಸೊ ಲಕ್ಷ್ಮಿ ಕೋಪಕ್ಕೆ ಒಳಗಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಹಣದ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿ ನೀವು ಸಾಲದ ಸುಳಿಯಲ್ಲಿ ನೀವು ಸಿಲುಕ್ತೀರ ಸ್ನೇಹಿತರೆ. ಸೊ ಅದಕ್ಕಾಗಿ ಪ್ರತಿ ಶನಿವಾರ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಗಲೀಜು ವಸ್ತುಗಳನ್ನು ಅಥವಾ ಈ ರೀತಿ ತುಕ್ಕು ಹಿಡಿದಿರತ್ತಲ್ಲ ಹಳೆಯ ವಸ್ತುಗಳು, ಒಡೆದೋಗಿರೋ ವಸ್ತುಗಳು, ಇವುಗಳನ್ನು ನೀವು ಆದಷ್ಟು ಮನೆಯಿಂದ ಹೊರಗಡೆ ಹಾಕಬೇಕು ಸ್ನೇಹಿತರೆ. ಸೊ ಪ್ರತಿ ಶನಿವಾರ ಈ ರೀತಿ ಒಡೆದೋಗಿರೋ ಪಾತ್ರೆಗಳಾಗಿರ್ಬೋದು, ಈ ರೀತಿ ತುಕ್ಕು ಹಿಡಿದಿರೋ ವಸ್ತುಗಳನ್ನಾಗಿರ್ಬೋದು ನೀವು ಮನೆಯಿಂದ ಹೊರಗೆ ಹಾಕಿದ್ರೆ ನಿಮ್ಮ ಮನೆ ಕೂಡ ತುಂಬ ನೀಟಾಗಿರುತ್ತೆ. ಹಾಗೆ ನಿಮ್ಮ ಮನೆ ನೀಟಾಗಿರೋದೇ ಅಲ್ದಿರ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ಹೊರಗೆ ಹೋಗುತ್ತೆ. ಸೊ ಇವುಗಳ ಜೊತೆಗೆ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನಕ್ಕೆ ಬಂದಿರೋ ದಾರಿದ್ರ್ಯ ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತೆ. ಸೊ ನಿಮ್ಮ ಜೀವನದಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಾನು ಹೇಳಿದ್ದೀನಲ್ಲ ಮೇಲೆ, ಸೊ ಯಾವುದೇ ಕಾರಣಕ್ಕೂ ನೀವು ಒಡೆದಿರೋ ಪಾತ್ರೆಗಳನ್ನು, ವಸ್ತುಗಳನ್ನು, ತುಕ್ಕಿಡಿದೋ ವಸ್ತುಗಳನ್ನು, ಮುರಿದೋಗಿರೋ ಚೇರ್ ಆಗಿರ್ಬೋದು, ಮರದ ವಸ್ತುಗಳನ್ನು ಆಗಿರ್ಬೋದು ಯಾವುದೇ ಕಾರಣಕ್ಕೂ ಬಳಸಬೇಡಿ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಬೇರೆ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್.